ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನ ಬರ್ಕೊಳ್ತಕ್ಕಂಥದ್ದು ಈ ಒಂದು 2024-25ನೇ ಸಾಲಿಗಾಗಿ ಹೊಸ ಪಠ್ಯಕ್ರಮದ ಪ್ರಕಾರ ಈಗಾಗಲೇ ಈ ವರ್ಷದಲ್ಲಿ ಹೊಸ ಪಠ್ಯ ಪುಸ್ತಕಗಳು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಗಣಿತ ತರಗತಿ 10ನೇ ಅಂದ್ರೆ ಈ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಆಂತರಿಕ ಮೌಲ್ಯಮಾಪನದ ಪುಸ್ತಕ ಅಂದ್ರೆ 24-25ನೇ ಸಾಲಿಗಾಗಿ ನಾವು ಈ ಒಂದು 8 ಚಟುವಟಿಕೆಗಳನ್ನ ತೆಗೆದುಕೊಳ್ಬೇಕಾಗಿರುತ್ತೆ 10ನೇ ತರಗತಿಗೆ. ಹಾಗಾಗಿ ಆ 8 ಚಟುವಟಿಕೆಗಳಲ್ಲಿ ಈ ಜೂನ್ ತಿಂಗಳಲ್ಲಿ ಮೊದಲನೇ ಚಟುವಟಿಕೆಯನ್ನು ನಾವು ತೆಗೆದುಕೊಳ್ಬೇಕಾಗಿರುತ್ತೆ. ಅಂದ್ರೆ 1ನೇ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳು, 2ನೇ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ 2 ಚಟುವಟಿಕೆಗಳು, ಅದ ನಂತರ 2ನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂಥ 3ನೇ ಮತ್ತು 4ನೇ ರೂಪಣಾತ್ಮಕ ಮೌಲ್ಯಮಾಪನಗಳಲ್ಲಿ 2 ಚಟುವಟಿಕೆಗಳನ್ನ ಮಾಡಬೇಕಾಗಿರುತ್ತೆ. ಒಟ್ಟು 8 ಚಟುವಟಿಕೆಗಳು. ಹೀಗಾಗಿ ಈ ಜೂನ್ ತಿಂಗಳಲ್ಲಿ ನಾವು ನಡೆಸಬೇಕಾಗಿರ್ತಕ್ಕಂತಹ ಮೊದಲನೇ ಚಟುವಟಿಕೆಯನ್ನ ಈ ಒಂದು ಇದರಲ್ಲಿ ನೋಡೋಣ. ಮೊದಲೇ ಈ ಒಂದು ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತೆ ವಿದ್ಯಾರ್ಥಿ ಹೆಸರು, ಇಲ್ಲಿ ಫೋಟೋವನ್ನ ಅಂಟಿಸ್ತಕ್ಕಂಥದ್ದು, ತಂದೆ ಹೆಸರು, ತಾಯಿ ಹೆಸರು, ದಾಖಲಾತಿ ಸಂಖ್ಯೆ, ಜನ್ಮ ದಿನಾಂಕ, SATS ನಂಬರ್ ಮತ್ತು ಮೊಬೈಲ್ ನಂಬರ್ ಇಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಈ ಎಲ್ಲ ಚಟುವಟಿಕೆಗಳು ಇದು ಒಂದು ಪೇಪರ್, ಫಸ್ಟ್ ಪೇಪರ್ ಅನ್ನು ಮಾಡ್ಕೊಳ್ತಕ್ಕಂಥದ್ದು. ಇಂಟರ್ನಲ್ ಮಾರ್ಕ್ಸ್ ಡೀಟೇಲ್ಸ್ ಅಂತಕ್ಕಂಥದ್ದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ FA1 ಸಂಬಂಧಪಟ್ಟಿರುವಂತೆ ಗರಿಷ್ಠ 50 ಅಂಕಗಳು. ಅಂದ್ರೆ ಇಲ್ಲಿ ಚಟುವಟಿಕೆಗಳಿಗೆ 15 + 15 30. ನಾವು 2 ಚಟುವಟಿಕೆಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಆ 2 ಚಟುವಟಿಕೆಗಳಂದ್ರೆ ಇಲ್ಲಿ ನಮಗೆ ಯಾವ ರೀತಿಯಾಗಿರ್ತದೆ FA1 ನಲ್ಲಿ ಅಂದ್ರೆ 15 + 15 + 20 ಅಂತ, 15 + 15 + 20 ಇವೆಲ್ಲವನ್ನ ಸೇರಿಸಿ ಎಷ್ಟು ಬರ್ತಾವ ಅಂತ ಒಟ್ಟು 50 ಅಂಕಗಳಿಗೆ. ಆ 50 ಅಂಕಗಳಿಗೆ ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟು, ಇದು ಒಂದು ಫಸ್ಟ್ ಪೇಪರ್ ಅನ್ನು ಎಲ್ಲದಕ್ಕೂ ಮಾಡ್ಕೊಂಡೆ ಅಂದ್ರೆ ಎಲ್ಲಾ ಚಟುವಟಿಕೆಗಳು ಫ್ರಂಟ್ ಆಗಿ ಹಚ್ತಕ್ಕಂಥದ್ದು. ಇದೇ ರೀತಿ ಎಲ್ಲಾ ಚಟುವಟಿಕೆಗಳು ಅಂದ್ರೆ 8 ಚಟುವಟಿಕೆಗಳು FA2, FA3, FA4 ರಲ್ಲಿ ಮಾಡಿ ಟೋಟಲ್ ಮಾರ್ಕ್ಸಿಗೆ ಮಾಡ್ತಕ್ಕಂಥದ್ದು. ಒಟ್ಟು ಅಂಕಗಳು ಪ್ರತಿಯೊಂದಕ್ಕೂ ಗ್ರೇಡ್ ಅನ್ನ ಹಾಕ್ತಕ್ಕಂಥದ್ದು. ಅದಾದ ನಂತರ 20 ಮಾರ್ಕ್ಸಿಗೆ ಎಷ್ಟು ಅಂದ್ರೆ ಇದು ನಾವು ಎನ್ಯುವಲ್ ಎಕ್ಸಾಮ್ ನಲ್ಲಿ ಅಂದ್ರೆ ವಿದ್ಯಾರ್ಥಿಗಳಿಗೆ ಆನ್ಲೈನ್ ನಲ್ಲಿ ಕೊನೆಯದಾಗಿ 20 ಅಂಕಗಳಿಗೆ ನಾವು ಅಂಕಗಳನ್ನ ಹಾಕ್ತಾ ಇರ್ತೀವಿ. 20ಕ್ಕೆ 19, 20 ಅದು ಎಷ್ಟು ಅಂಕಗಳು ಅಂದ್ರೆ ಇದನ್ನ ಫೈನಲ್ ಆಗಿ ಇದನ್ನ ನೋಡಿ ನಾವು ಇಂಟರ್ನೆಟ್ ನಲ್ಲಿ ಅಥವಾ ಆನ್ಲೈನ್ ನಲ್ಲಿ ವಿದ್ಯಾರ್ಥಿಗಳ ಒಂದು ಗ್ರೇಡ್ ಅಥವಾ ಅಂಕಗಳನ್ನ ಅಲ್ಲಿ ನಮೂದಿಸತಕ್ಕಂಥದ್ದು ಕೊನೆಯದಾಗಿ ಅಂತ. ಇದು ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ಮೇಲ್ಗಡೆ ಫಸ್ಟ್ ಇರ್ತಕ್ಕಂಥ ಒಂದು ವಿಷಯ ಶಿಕ್ಷಕರು ನಂತರ ಮುಖ್ಯ ಗುರುಗಳ ಒಂದು ಸಹಿ. ಈಗ ಆ ರೂಪಣಾತ್ಮಕ ಮೌಲ್ಯಮಾಪನ ಚಟುವಟಿಕೆನ ಈಗ ಪ್ರಾರಂಭಿಸೋಣ. ಇದು ಸಪರೇಟ್ ಆಗಿ ಅದು ಮೇಲ್ಗಡೆ ಇರ್ತಕ್ಕಂಥದ್ದು ಫ್ರಂಟ್ ಪೇಜ್ ಹಚ್ಕೊಳ್ಬೇಕು. ಇವು ಮುಂದಿನ ಚಟುವಟಿಕೆಗಳೆಲ್ಲ ಅದ್ರ ಕೆಳಗಡೆ ಜೋಡಿಸತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಎಲ್ಲಾ ಚಟುವಟಿಕೆಗಳು 1 2 3 4 5 6 7 8 ಈ ರೀತಿಯಾಗಿ ಇರ್ತಕ್ಕಂಥದ್ದು. ನಂತರ ಅವು ರೂಪಣಾತ್ಮಕ ಮೌಲ್ಯ ಪರೀಕ್ಷೆಗಳನ್ನ ಬರ್ತಾವ. ಆ ಪರೀಕ್ಷೆಗಳನ್ನ ಕೂಡ ನಾವು ತೆಗೆದುಕೊಳ್ತಕ್ಕಂಥದ್ದು. ಅವೆಲ್ಲವುಗಳನ್ನ ಮಾಡಿ ಆ ಟೇಬಲ್ ಮೇಲ್ಗಡೆ ಇರ್ತಕ್ಕಂಥ ಟೇಬಲ್ ನಲ್ಲಿ ತುಂಬಬೇಕು ಅಂತ. ಈಗ 10th ಕ್ಲಾಸ್ ಮ್ಯಾಥ್ಸ್ ಚಟುವಟಿಕೆ 1 ಇದು ಯಾವ ತಿಂಗಳಲ್ಲಿ ಅಂದ್ರೆ ಇದೇ ಜೂನ್ ತಿಂಗಳಲ್ಲಿ ನಾವು ನಡೆಸಬೇಕಾಗಿರ್ತಕ್ಕಂಥ ಚಟುವಟಿಕೆ 1ನೇ ಚಟುವಟಿಕೆ. ಜೂನ್ 2024ರಂದು ನಡೆಸ್ತಕ್ಕಂಥ ಒಂದು ಚಟುವಟಿಕೆ ಅಂತಕ್ಕಂಥದ್ದು. ಈ ಒಂದು ಚಟುವಟಿಕೆಯನ್ನ ಘಟಕ ಯಾವ್ದು ಬರ್ತಂದ್ರೆ ಈಗ ನಾವು ಈ ಒಂದು ತಿಂಗಳಲ್ಲಿ ನಾವು ಬೋಧನೆ ಮಾಡುವಂತ ಘಟಕ ಯಾವುದು ಅಂದ್ರೆ ವಾಸ್ತವ ಸಂಖ್ಯೆಗಳು ಅನ್ನುವಂಥದ್ದು. ಈಗಾಗಲೇ ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ನಾವು ಈ ಒಂದು ತಿಂಗಳಲ್ಲಿ ವಾಸ್ತವ ಸಂಖ್ಯೆಗಳ ಘಟಕವನ್ನು ಬೋಧನೆ ಮಾಡ್ತೀವಿ. ಹಾಗಾಗಿ ಆ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂತೆನೆ ನಾವು 1ನೇ ಚಟುವಟಿಕೆಯನ್ನ ಕೊಡ್ತಕ್ಕಂಥದ್ದು. ಇಲ್ಲಿ ಕ್ರಮ ಸಂಖ್ಯೆ, ಮೌಲ್ಯಾಂಕನ ಸೂಚಕಗಳು, ಅಂಕಗಳು ಅಂತಿದೆ. 1ನೇ ಕ್ರಮ ಸಂಖ್ಯೆ ಅತ್ಯುತ್ತಮವಾಗಿ ವಿದ್ಯಾರ್ಥಿಯು ಬರೆದಿದ್ದೇ ಆದರೆ ಅವನಿಗೆ 3 ಅಂಕಗಳನ್ನ ಕೊಡ್ತಕ್ಕಂಥದ್ದು. 2ನೇ ಕ್ರಮ ಸಂಖ್ಯೆ ಉತ್ತಮವಾಗಿ ಬರೆದಿದ್ದರೆ ಅವನಿಗೆ 2 ಅಂಕಗಳನ್ನ ಕೊಡ್ತಕ್ಕಂಥದ್ದು. ಇನ್ನು 3ನೇ ಕ್ರಮ ಸಂಖ್ಯೆ ಸಾಧಾರಣವಾಗಿ ಬರೆದಿದ್ದರೆ ಅವನಿಗೆ 1 ಅಂಕಗಳನ್ನ ಕೊಡ್ತಕ್ಕಂಥದ್ದು. ಇದು ಎಲ್ಲಿ ಕೊಡ್ತಕ್ಕಂಥ ಈಗ ನೆಕ್ಸ್ಟ್ ಮಾನಕಗಳನ್ನ ಬರ್ತಾವ, ಇಲ್ಲಿ ನೋಡೋಣ. ಕ್ರಮ ಸಂಖ್ಯೆ, ಮಾನಕಗಳು, ಗರಿಷ್ಠ ಅಂಕಗಳು, ಪಡೆದ ಅಂಕಗಳು. ಈ ಉದಾಹರಣೆಗೆ 1ನೇ ಕ್ರಮ ಸಂಖ್ಯೆ ಅಂಕಗಣಿತದ ಮೂಲ ಪ್ರಮೇಯದ ಅರ್ಥವನ್ನ ಅವ ಕರೆಕ್ಟ್ ಆಗಿ ಬರೆದಿದ್ನು ಅಂತಂದ್ರೆ ಅವನಿಗೆ ಇಲ್ಲಿ ಎಷ್ಟು ಅಂಕಗಳನ್ನ ಕೊಡ್ಬೇಕು, 3 ಅಂಕಗಳನ್ನ ಕೊಡ್ತಕ್ಕಂಥದ್ದು. ಅವನು ಉತ್ತಮವಾಗಿ ಬರೆದಿದ್ದನು ಅಷ್ಟೇ ಅಂದ್ರೆ 2 ಅಂಕಗಳು, ಸಾಧಾರಣವಾಗಿ ಬರೆದಿದ್ರೆ ಇಲ್ಲಿ 1 ಅಂಕ. ಇಲ್ಲಿ 3 2 1 ಅಂತಕ್ಕಂಥ. ಅತ್ಯುತ್ತಮವಾಗಿ ಬರೆದ್ರೆ 3 ಅಂಕ, ಉತ್ತಮವಾಗಿ ಬರೆದ್ರೆ 2 ಅಂಕ, ಸಾಧಾರಣ ಬರೆದ್ರೆ 1 ಅಂಕವನ್ನ ಕೊಡ್ತಕ್ಕಂಥದ್ದು. ಇನ್ನು 2ನೇದು ಕೂಡ ಅದೇ ರೀತಿ ದತ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದು. ಇಲ್ಲಿ ಕೊಟ್ಟಿರುವಂತ ಈ ಒಂದು ಪ್ರಶ್ನೆ, ಈ ಒಂದು ಸಮಸ್ಯೆಗೆ ಅವನು ಅತ್ಯುತ್ತಮವಾಗಿ ಬರೆದಿದ್ದೇ ಆದ್ರೆ 3 ಅಂಕಗಳನ್ನ ಕೊಡಿ. ಅವನು ಉತ್ತಮವಾಗಿ ಬರೆದಿದ್ದಾನೆ ಅಂತ ಅನಿಸಿದರೆ 2 ಅಂಕಗಳನ್ನ ಕೊಡಿ. ಅವನು ಸಾಧಾರಣವಾಗಿ ಬರೆದಿದ್ರೆ 1 ಅಂಕ.
ಇವುಗಳಲ್ಲಿ ಯಾವ ಮೂರಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ತೆಗೆದುಕೊಂಡು ಆ ರೀತಿಯ ಅಂಕಗಳನ್ನ ಕೊಡ್ತಕ್ಕಂಥದ್ದು ಮೇಲ್ಗಡೆ ಇರ್ತಕ್ಕಂಥದ್ದು. ಇಲ್ಲಿನ ಮೂರನೇ ಒಂದು ಸಾಮರ್ಥ್ಯ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಕಂಡುಹಿಡಿಯುವುದು. ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡು ಲಸಾಗಿ ಒಂದು ಮಸ ಮತ್ತೊಂದು ಇದು ಲಸ ಇದು ಮಸವನ್ನ ಮಾಡ್ಕೊಳ್ಳೋಣ. ಇಲ್ಲ ಒಂದು ಲಸ ಒಂದು ಮಸ. ನೆಕ್ಸ್ಟ್ ಐದನೇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅಂತಕ್ಕಂಥ ಒಟ್ಟು ಗರಿಷ್ಠ ಈ ಒಂದು ಪ್ರತಿಯೊಂದು ಚಟುವಟಿಕೆಗೂ ಕೂಡ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಬರ್ತಕ್ಕಂಥ ಒಂದೊಂದು ಚಟುವಟಿಕೆಗೆ ನಾವು 15 ಅಂಕಗಳಿರ್ತವೆ. ಇಲ್ಲ ವಿದ್ಯಾರ್ಥಿ ತೆಗೆದುಕೊಂಡು ಇದಕ್ಕೆ ಎಷ್ಟು ಅಂಕ, ಇದಕ್ಕೆ ಎಷ್ಟು ತೆಗೆದುಕೊಂಡಿರ್ತಕ್ಕಂಥ ಅಂಕ ತೆಗೆದುಕೊಂಡು ಸಪೋಸ್ ಇಲ್ಲಿ ನಾವು 3 ತಗೊಂಡಿದನು, ಇಲ್ಲಿ 3 ತಗೊಂಡಿದನು, ಇಲ್ಲಿ 2 ತಗೊಂಡನು, ಇಲ್ಲಿ 3 ತಗೊಂಡನು, ಇಲ್ಲಿ 2 ತಗೊಂಡನು ಅಂದ್ರೆ ಇವೆಲ್ಲಗಳನ್ನ ಟೋಟಲ್ ಮಾಡಿದ್ರೆ 13 ಅಂಕಗಳು ಅಥವಾ ನಾವು 15ಕ್ಕೆ 13 ಅಂಕಗಳು ತೆಗೆದುಕೊಂಡಿದ್ದಾನೆ. ಇನ್ನೊಂದು ಚಟುವಟಿಕೆನ ಇದೇ ರೀತಿ ಮಾಡಿ ಅದಕ್ಕೂ ಅಂಕಗಳನ್ನ ಎಷ್ಟು ತೆಗೆದುಕೊಂಡಿರ್ತಾನೆ 14 ತೆಗೆದುಕೊಂಡಿದ್ದನು. ಮತ್ತು ಅಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು FA1 ಪರೀಕ್ಷೆಯನ್ನು ತೆಗೆದುಕೊಂಡಿರ್ತೀವಿ 20 ಅಂಕಗಳಿಗೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಿಗೆ ಎಷ್ಟು ತಗೊಂಡಿರ್ತಾನ ಅವೆಲ್ಲವುಗಳನ್ನ ಕೂಡಿಸಿ 50 ಅಂಕಗಳಿಗೆ ಎಷ್ಟು ತಗೊಂಡು ಅಂತಕ್ಕಂಥ ಮಾಡತಕ್ಕಂಥದ್ದು. ಈಗ ಆ ಒಂದು ಮಾನಕ ಒಂದನೇ ಮಾನಕವನ್ನು ನೋಡೋಣ. ಅಂಕಗಣಿತದ ಮೂಲ ಪ್ರಮೇಯದ ಅರ್ಥ. ಇಲ್ಲಿ ನಾನು ಮೊದಲಿಗೆ ಈ ಒಂದು ಚಟುವಟಿಕೆ 1 ನೀಡ್ತಾ ಇದ್ದೀನಿ. ಪ್ರಶ್ನೆ 1 ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂದ್ರೆ ಅದರ ಸ್ಟೇಟ್ಮೆಂಟ್ ಅನ್ನ ಬರೀತಕ್ಕಂಥದ್ದು. ಮಾನಕ 2 ದತ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು. ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಈ ಪ್ರಶ್ನೆಗೆ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಒಂದ್ ವೇಳೆ ನೀವು PDF ಏನಾದ್ರು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಇದನ್ನ ಬರೀಲಿಕ್ಕೆ ಮತ್ತೆ ಕೆಳಗಡೆ ನಾನು ಕೊಟ್ಟಿದ್ದೇನೆ ಪ್ಲೇಸ್ ಅನ್ನ. ಅಲ್ಲಿ ಕೆಳಗಡೆ ನೋಡಿದಾಗ ವಿಡಿಯೋ ತಾವು ಕೊನೆವರೆಗೆ ನೋಡಿ ಅಲ್ಲಿ ತಮಗೆ ಗೊತ್ತಾಗುತ್ತೆ. ಪ್ರಶ್ನೆ ಮತ್ತು ಅದರ ಉತ್ತರವನ್ನ ಬರೀಲಿಕ್ಕೂ ಕೂಡ ಸ್ಥಳಾವಕಾಶವನ್ನ ಕೊಟ್ಟಿರುತ್ತೇನೆ. ಮೊದಲಿಗೆ ಈಗ ಪ್ರಶ್ನೆಗಳನ್ನ ಕೊಟ್ಟಿರ್ತೇನೆ, ನಂತರದಲ್ಲಿ ಆ ಪ್ರಶ್ನೆಗಳು ಮತ್ತು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಲಿಕ್ಕೆ ಸ್ಥಳಾವಕಾಶ ಕೊಟ್ಟಿನಿ. ಹೀಗಾಗಿ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ ಅಂತ. ದತ್ತ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ. 1ನೇ ಪ್ರಶ್ನೆ, 2ನೇ ಪ್ರಶ್ನೆ ಮತ್ತು 3 ಪ್ರಶ್ನೆಗಳ ಮೇಲೆ ಕೊಡಲಾಗಿದೆ. ಇನ್ನು ಮಾನಕ 3ಕ್ಕೆ ಸಂಬಂಧಪಟ್ಟಂತೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಕಂಡುಹಿಡಿಯುವುದು. ಇಲ್ಲಿ 3ನೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸವನ್ನ ಕಂಡುಹಿಡಿಯಿರಿ ಅಂತಕ್ಕಂಥದ್ದು. ಇಲ್ಲಿ 12 ಮತ್ತು 20 ಇದೆ, 510 ಮತ್ತು 92 ಇದೆ, 12, 15 ಮತ್ತು 21 ಇದೆ. ಇವುಗಳಿಗೆ ಲಸವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿತಕ್ಕಂಥ. ಇನ್ನು ಮಾನಕ 4 ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸವನ್ನ ಕಂಡುಹಿಡಿತಕ್ಕಂಥದ್ದು. 4ನೇ ಪ್ರಶ್ನೆ ಈ ಕೆಳಗಿನವುಗಳಿಗೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸವನ್ನ ಕಂಡುಹಿಡಿಯಿರಿ. ಕೊಟ್ಟಿರುವಂತ ಅಂಕಿಗಳು 12, 15, 336 ಮತ್ತು 54, 8, 9 ಮತ್ತು 25. ಮತ್ತೆ 5ನೇ ಮಾನಕ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು. ಈ ಕೆಳಗಿನ ಪ್ರಶ್ನೆಗಳಿಗೆ 5ನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 7√5 √1/1/√5 √5 ಅನ್ನುವಂತ 3 ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಈಗ ಇದಕ್ಕೆ ಸಂಬಂಧಪಟ್ಟಿರುವಂತೆ ಇಲ್ಲಿ ಸ್ಥಳಾವಕಾಶ ಇಲ್ಲ. ಈ ಕೆಳಗಿರ್ತಕ್ಕಂಥ ತಾವು ಡೌನ್ಲೋಡ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೆ ಆದ್ರೆ ಅಲ್ಲಿ ತಾವು ಆ ವಿದ್ಯಾರ್ಥಿಗಳ ಉತ್ತರವನ್ನು ಬರೀಬಹುದು. ಅದನ್ನ ನೋಡೋಣ. ಘಟಕದ ಹೆಸರು ಇಲ್ಲೆಲ್ಲ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಇದನ್ನ ಪ್ರಿಂಟ್ ಅನ್ನು ತೆಗೆದುಕೊಂಡು ಇಲ್ಲಿಂದ ಪ್ರಾರಂಭ ಮಾಡಬೇಕು. ಮಾನಕ 1 ಸೇಮ್ ಅದೇ ಅಂಕಗಣಿತದ ಮೂಲ ಪ್ರಮೇಯದ ಅರ್ಥ. ಇಲ್ಲಿ ಅದರ ಅರ್ಥವನ್ನ ಬರೀತಕ್ಕಂಥದ್ದು. ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಇನ್ನು ಮಾನಕ 2ಕ್ಕೆ ಸಂಬಂಧಪಟ್ಟಿರುತ್ತೆ ದತ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುವುದು. ಈ 64 ತೆಗೆದುಕೊಂಡು ಈ ಕಡೆ ಏನ್ ಮಾಡಬೇಕು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಮಾಡ್ಕೊಂಡು ಇಲ್ಲಿ ಅದರ ಉತ್ತರವನ್ನ ಬರೀತಕ್ಕಂಥದ್ದು. ಇಲ್ಲಿ ಸ್ಥಳಾವಕಾಶವನ್ನ ನೀಡಿದ್ದೇನೆ. ಅದೇ ರೀತಿ 404 ಸೇಮ್ ಇದೆ. ಅದೇ ರೀತಿ 120 3 ಪ್ರಶ್ನೆಗಳಿವೆ. ಇದೇ ರೀತಿ ಮುಂದಿನ ಪ್ರಶ್ನೆಗಳಿಗೂ ಕೂಡ ಮಾನಕ 3ಕ್ಕೆ ಸಂಬಂಧಪಟ್ಟಂತೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸ ಕಂಡುಹಿಡಿರಿ. ಮತ್ತೆ ಆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಲಸವನ್ನ ಕಂಡುಹಿಡಲಿಕ್ಕೆ ಮತ್ತೆ ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಅದೇ ರೀತಿ 2ನೇ ಪ್ರಶ್ನೆ 510 ಮತ್ತು 92 ಬಿಡಿಸ್ಲಿಕ್ಕೂ ಕೂಡ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. 12, 15 ಮತ್ತು 21 ಈ ಪ್ರಶ್ನೆಯನ್ನು ಬಿಡಿಸ್ಲಿಕ್ಕೂ ಕೂಡ ಸ್ಥಳಾವಕಾಶವನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಮಾನಕ 4ಕ್ಕೆ ಸಂಬಂಧಪಟ್ಟಿರುವಂತೆ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಸ ಕಂಡುಹಿಡಿಯಿರಿ. ಇಲ್ಲಿ ಮಸ ಕಂಡುಹಿಡಿತಕ್ಕಂಥ ಪ್ರಶ್ನೆಗಳು 4ನೇ ಪ್ರಶ್ನೆ ಇದೆಲ್ಲ ಇದಕ್ಕೂ ಕೂಡ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಸ್ಥಳಾವಕಾಶವನ್ನ ಕೊಟ್ಟಿದ್ದೇನೆ. ಈ ಸ್ಥಳಾವಕಾಶ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ಆ ಪರಿಹಾರವನ್ನ ಕಂಡುಹಿಡಿಯಬಹುದು. ಇನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 7√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದಕ್ಕೊಂದು ಸ್ಥಳಾವಕಾಶ ಕಂಪ್ಲೀಟ್ ಪೇಜ್ ಅನ್ನ ಕೊಟ್ಟಿದ್ದೇನೆ, ಬರೀಬಹುದು. 1/√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅದೇ ರೀತಿ ಕೊನೆಯದಾಗಿ ಇಲ್ಲಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಈ ರೀತಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಲ್ಲಿ ಉತ್ತರವನ್ನ ಬರಲಿಕ್ಕೆ ಸ್ಥಳಾವಕಾಶವನ್ನ ಕೊಟ್ಟಿರ್ತೇನೆ. ಹಾಗಾಗಿ ಸ್ಥಳ
ನಾವು ತೆಗೆದುಕೊಂಡು ಪ್ರಿಂಟ್ಔಟ್ ತೆಗೆದುಕೊಂಡು ಇಟ್ಕೊಳ್ಳಿಕ್ಕೂ ಅನುಕೂಲವಾಗಬೇಕು. ಅದೇ ಪ್ರಿಂಟ್ಔಟ್ ಅನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಆ ಚಟುವಟಿಕೆನಲ್ಲೇ ಬರೆದುಕೊಂಡು ಬರ್ತಾ ಇದ್ವು ಅಂದ್ರು ವಿದ್ಯಾರ್ಥಿಗಳು. ಆ ರೀತಿಯಾಗಿ ಕೂಡ ಅನುಕೂಲ ಆಗಲಿ ಅಂತ ಎರಡೂ ವಿಧದಲ್ಲಿ ನಾನು ಇಲ್ಲಿ ಒಂದು ವಿಡಿಯೋದಲ್ಲಿ ಮಾಡಿದ್ದೇನೆ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೂಡ ಇದರ PDF ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಅಲ್ಲಿರುವಂತ ಬೆಲ್ ಬಟನ್ ತಾವು ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವಂತ ಎಲ್ಲಾ ಚಟುವಟಿಕೆಗಳು FA1, FA2, FA3, FA4 ಪರೀಕ್ಷೆಗಳು ಮತ್ತು SA1, SA2 ಸಂಬಂಧಪಟ್ಟಿರುವಂತೆ ಮತ್ತು ಘಟಕವಾರು ಕಿರು ಪರೀಕ್ಷೆಗಳು ಪ್ರತಿಯೊಂದು ಮಾಹಿತಿಯನ್ನು ತಮಗೆ ತಲುಪುತ್ತೆ ಅಂತ ಹೇಳುತ್ತಾ, ತಾವು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.